ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 29ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಭಾಗ್ಯ ಆದಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಆವಾಗ ಭಾಗ್ಯ, ನೋವು ತುಂಬ ಇದೆಯಾ ನಿಮಗೆ, ಮುಖ ಎಲ್ಲ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾರೆ. ಆವಾಗ ಆದಿ, ಆ ಥರ ಎಲ್ಲ ಏನಿಲ್ಲ, ಮೈಮೇಲೆ ನೋವಿರ್ಬೋದು, ಆದರೆ ಮೈಮೇಲೆ ಪೆಟ್ಟು ಬಿದ್ದಿರ್ಬೋದು, ಆದರೆ ನೋವೇನಿಲ್ಲ, ಮನಸ್ಸು ಫುಲ್ ಫ್ರೀ ಆಗಿದೆ ಅಂದಾಗ, ಏನಾದೇವ್ರೆ ನೀವು ಅಷ್ಟೊಂದು ಪೆಟ್ಟು ಬಿದ್ದು ಮುಖ ಎಲ್ಲ ಊದ್ಕೊಂಡಿದೆ, ನೋಡಿದ್ರೆ ನೋವೇ ಇಲ್ಲ ಅಂತ ಹೇಳ್ತಿದ್ದೀರಾ ಅಂದಾಗ, ಹೌದು ಭಾಗ್ಯ, ನೀವು ಫೋನ್ ಮಾಡಿದ್ರಲ್ಲ, ನೀವು ನನಗೆ ಸಪೋರ್ಟ್ ಮಾಡ್ತೀರಾ, ನೀವು ಪ್ರತಿಯೊಂದು ಇದರಲ್ಲೂ ನನಗೆ ಎನ್ಕರೇಜ್ ಮಾಡಿದ್ರಲ್ಲ, ಅದರಿಂದ ನೋವು ಇರೋದೇ ನನಗೆ ಗೊತ್ತಾಗ್ತಾ ಇಲ್ಲ, ನೋವೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ನನ್ನ ಮನಸ್ಸು ಇವತ್ತು ಫ್ರೀ ಆಗಿದೆ ಗೊತ್ತಾ ಅಂದಾಗ, ಓ ಹೌದಾ, ಆಯಿತು ಬಿಡಿ, ಸಾಕು ಇವಾಗ ಮಲಗಿ, ನಾನು ಬೆಳಗ್ಗೆ ಫೋನ್ ಮಾಡ್ತೀನಿ ಅಂತೇಳ್ಬಿಟ್ಟು ಭಾಗ್ಯ ಫೋನ್ ಕಟ್ ಮಾಡ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಆದಿ ಆಫೀಸಲ್ಲಿ ಮೀಟಿಂಗಲ್ಲಿ ಇರ್ತಾರೆ, ಬೆಳಗ್ಗೆ ಆದಮೇಲೆ ಆಫೀಸ್ ಮೀಟಿಂಗಲ್ಲಿ ಇರ್ತಾರೆ. ಅವಾಗ ಅವ್ರ ಕೊಲೀಗ್ಸ್ ಏನಂತಾರೆ, ಸರ್ ಇದು ಪ್ರಾಜೆಕ್ಟ್ ಕಂಟಿನ್ಯೂ ಮಾಡ್ಬೋದು ಅಂದಾಗ, ಹೌದು ಕಂಟಿನ್ಯೂ ಮಾಡೋಣ, ಯಾಕೆ ಅಂತಂದಾಗ, ಆಗಲ್ಲ ಸರ್, ಇದು ತಾಂಡವ್ ಸರ್ ಪ್ರಾಜೆಕ್ಟ್ ಅಲ್ವಾ, ನಾವು ಕಂಟಿನ್ಯೂ ಮಾಡಿದ್ರೆ ತುಂಬ ತೊಂದರೆ, ಮುಂದಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ, ಅವ್ರ ಪ್ರಾಜೆಕ್ಟ್ ನಾವು ಕಂಟಿನ್ಯೂ ಮಾಡಬಾರ್ದು ಅಂತ ಏನಾದ್ರು ಇದೆಯಾ, ಇಲ್ಲ ಕಂಟಿನ್ಯೂ ಮಾಡ್ಬೋದು. ಹಂಗಲ್ಲ ಸರ್, ನಾಳೆ ತಾಂಡವೇನಾರು ಅಬ್ಜೆಕ್ಷನ್ ಮಾಡಿದ್ರೆ ಅಂದಾಗ, ಏನೋ ಯಾವ ಅಬ್ಜೆಕ್ಷನ್ ಮಾಡೋಕ್ಕಾಗಲ್ಲ, ಅವನಿಲ್ಲಿ ಬರೋದೂ ಇಲ್ಲ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅದೇ ಸಮಯಕ್ಕೆ ತಾಂಡವ್, ಯಾಕೆ ಬರೋಕ್ಕಾಗಲ್ಲ ಮಿಸ್ಟರ್ ಆದೀಶ್ವರ್ ಕಾಮತ್, ನಾನು ಬರ್ಬೋದು, ಇದು ಪ್ರಾಜೆಕ್ಟ್ ನಂದು ಅಂತ ತಾಂಡವ್ ಹೇಳ್ತಾನೆ. ಈ ಪ್ರಾಜೆಕ್ಟ್ ಅಲ್ಲ, ಇದು ಗೆಟ್ ಲಾಸ್ಟ್, ಇದು ನನ್ನ ಆಫೀಸು, ನನ್ನ ಜಾಗಕ್ಕೆ ಬಂದು ನನ್ನ ಹತ್ರನೇ ಮಾತಾಡ್ತಿದ್ಯಾ ಅಂತ ಆದಿ ಹೇಳ್ತಾರೆ. ಇದು ನಿನ್ನ ಜಾಗನೇ ಇರ್ಬೋದು ಆದಿ, ಮಿಸ್ಟರ್ ಆದೀಶ್ವರ್, ಇದು ನಿನ್ನ ಜಾಗನೇ ಇರ್ಬೋದು, ಆದರೆ ಪ್ರಾಜೆಕ್ಟ್ ನಂದು, ನನ್ನ ಪ್ರಾಜೆಕ್ಟ್ನ ನಿನ್ನ ಪ್ರಾಜೆಕ್ಟು ಅಂತ ಏನು ಕೇಳ್ಕೊಂಡು ಓಡಾಡ್ತಾ ಇದೆಯಾ, ಅದೆಲ್ಲ ನನಗೆ ಗೊತ್ತಿಲ್ಲ, ಇದು ನನ್ನ ಪ್ರಾಜೆಕ್ಟು, ನಾನು ಏನು ಮಾಡಬೇಕೋ ಮುಂದಕ್ಕೆ ಅದೇ ಥರ ಕಾನೂನು ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು, ಏನು ಮಾಡ್ಕೊತೀಯ ನೀನು ಅಂತ ಆದಿ ಕೇಳ್ತಾರೆ. ನೋಡಿ ನಮ್ಮ ಸರ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಲಾಯರ್ನ ಕರ್ಕೊಂಬಂದಿರ್ತಾರೆ ತಾಂಡವ್. ಅವಾಗ, ಹೌದು ಆದೀಶ್ವರ್ ಕಾಮತ್ ಅವರೇ, ಇದು ಇವ್ರ ಪ್ರಾಜೆಕ್ಟು, ಈ ಪ್ರಾಜೆಕ್ಟಲ್ಲಿ ಇವ್ರು ಇರಲೇಬೇಕು, ಆಕಸ್ಮಿಕ ಇವರಿಲ್ಲ ಅಂದರೆ ನೀವು ಕಂಪ್ನಿಲಿ 45% ಶೇರ್ ಇವ್ರು ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಲಾಯರ್ ಹೇಳ್ತಾರೆ. ಅವಾಗ, ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು 45% ನೀವು ಕೊಡಬೇಕಾಗತ್ತೆ ಇವಾಗ ನೀವು ಹೇಳಿರೋ ಪ್ರಕಾರ ಅಂತ ಅಂದ್ಬಿಟ್ಟು ಲಾಯರ್ ಹೇಳ್ತಾರೆ. ಇದು ನೋಡಿ, ಇದು ತೊಗೊಳ್ಳಿ ಪೇಪರ್ಸ್ ಅಂತ ಆ ಪೇಪರ್ಸು ಆದಿ ಕೈ ಕೊಡ್ತಾರೆ. ಅವಾಗ ತಾಂಡವ್, ನೋಡು ಆದಿ, ನೀನು ಇಂಗ್ಲೀಷ್ ಚೆನ್ನಾಗಿ ಬರುತ್ತಲ್ಲ, ನೋಡು ಇಂಗ್ಲೀಷಲ್ಲಿ ಕೂತ್ಕೊಂಡು ಚೆನ್ನಾಗಿ ಓದ್ಬಿಟ್ಟು ಅರ್ಥ ಮಾಡ್ಕೊ ಆಯಿತಾ, ಇದು ನನ್ನ ಪ್ರಾಜೆಕ್ಟು, ಗೆಟ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಆದಿಗೆ ತಾಂಡವ್ ಹೇಳ್ತಾನೆ. ಅವಾಗ ಆದಿ ಏನು ಮಾತಾಡಲ್ಲ. ಆಮೇಲೆ ನೋಡಿದ್ರೆ ಇದು ತಾಂಡವ್ ಕನಸಾಗಿರುತ್ತೆ, ನನ್ನ ಜಾಗ, ನನ್ನ ಸೀಟು, ಈ ಪ್ರಾಜೆಕ್ಟ್ ನಂದೇ, ನಂದು ಅಂತಿರ್ತಾನೆ. ಅಷ್ಟು ಶ್ರೇಷ್ಠ ಎದ್ದು ಕೂತ್ಕೊಬಿಟ್ಟು, ತಾಂಡವ್ ಏನು ಮಾಡ್ತಿದ್ಯಾ ಅಂದಾಗ, ಇಲ್ಲ ಶ್ರೇಷ್ಠ, ನನ್ನ ಆಫೀಸು ನಂದು ಪ್ರಾಜೆಕ್ಟು, ನನ್ನ ಆಫೀಸ್ ನನ್ನ ಪ್ರಾಜೆಕ್ಟು ಅಂತಿರ್ತಾನೆ. ಅವಾಗ ತಾಂಡವ್ ಏನು ಹೇಳ್ತಾ ಇದೆಯಾ ಅಂದಾಗ, ಹೌದು ಶ್ರೇಷ್ಠ, ಆಫೀಸ್ಗೆ ಹೋಗಿ ನನ್ನ ಪ್ರಾಜೆಕ್ಟು ಅಂತ ಅಂದ್ಬಿಟ್ಟು ನಾನು ಇವಾಗ ಕನ್ಸ್ಕೊಂಡಿದ್ದೀನಿ, ಈ ಕನಸು ನನ್ನ ಸಾಗೆ ಆಗುತ್ತೆ ನನಗೆ ಅಂದಾಗ, ಆಯಿತು ತಾಂಡವ್ ಆಗಲಿ, ಇವಾಗ ನೀನು ಆಫೀಸ್ಗೆ ಹೋಗುವಂತೆ ಬಿಡು ಅಂತಂದಾಗ, ಹೌದು ಶ್ರೇಷ್ಠ, ನಾನು ಹೋಗ್ತೀನಿ, ಆ ಜಾಗ ನಂದು, ನನ್ನ ಪ್ರಾಜೆಕ್ಟು, ಆದಿ ನನ್ನ ಪ್ರಾಜೆಕ್ಟಲ್ಲಿ ಹೆಂಗೆ ಮಾಡ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ, ಲಾಯರ್ ಕರ್ಕೊಂಡೋಗಿ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಸರಿ ಆಯಿತು, ನಾನು ರೆಡಿ ಆಗ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅವಾಗ ಶ್ರೇಷ್ಠ, ತಾಂಡವ್ ಇನ್ನೂ 5 ಗಂಟೆ, ಇಷ್ಟು ಬೇಗ ಏನಕ್ಕೆ ರೆಡಿ ಆಗ್ತಿದ್ಯಾ ಅಂತಾಳೆ. ಇಲ್ಲ ಶ್ರೇಷ್ಠ, ನಂಗೆ ನಿದ್ದೆ ಬರಲ್ಲ, ನಾನು ಹೋಗಿ ರೆಡಿ ಆಗ್ತೀನಿ, ನಾನು ಆಫೀಸ್ಗೆ ಹೋಗಬೇಕು, ಇವತ್ತು ನನಗೆ ತುಂಬ ಪ್ರೆಷಿಯಸ್ ಡೇ ಗೊತ್ತಾ ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಕುಸುಮರು ಪೂಜೆಗೆಲ್ಲ ಬೂದ್ಗುಂಬಳಕಾಯಿ, ಹೂವು, ಹಣ್ಣು, ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿರ್ತಾರೆ. ಗುಂಡಾನು ತನ್ವಿ ಎಲ್ಲ ಇರ್ತಾರೆ. ಅಜ್ಜಿ ಏನಜ್ಜಿ ಅಂದಾಗ, ಅಮ್ಮ ದೊಡ್ಡ ಗಾಡಿ ತರ್ತಾ ಇದ್ದಾಳೆ, ದೊಡ್ಡ ಗಾಡಿಯಿಂದ ಅಂದ್ಬಿಟ್ಟು ಕುಸುಮರು ಗುಂಡಂಗೆ ಹೇಳ್ತಾರೆ. ಗುಂಡ, ಅಜ್ಜಿ ನಮ್ಮ ಹತ್ರ ಇವಾಗ ಕಾರ್ ಇದೆಯಲ್ಲ ಅಜ್ಜಿ ಅಂದಾಗ, ಹಂಗಲ್ಲ, ಅಮ್ಮಂಗೆ ದೊಡ್ಡ ಆರ್ಡ್ರ್ ಬರ್ತಾ ಇದೆ, ಇಷ್ಟು ದೊಡ್ಡ ಟಿಫಿನ್ ಕೇರಿ ಅಲ್ವಾ, ಅದಕ್ಕೆ ಡೊಕ್ಕು ಬೇಕು, ಡೊಕ್ಕು, ಕಾರಿಂದ ಡೊಕ್ಕು ಸಾಕಾಗಲ್ಲ, ಅದಕ್ಕೆ ದೊಡ್ಡ ಗಾಡಿ ತರ್ತಾಳಮ್ಮ ಅಂದಾಗ, ಅಲ್ಲ ಅಜ್ಜಿ ದೊಡ್ಡ ಗಾಡಿ ಅಂದರೆ ಹೆಂಗೆ ಅಂದಾಗ, ಹಂಗಲ್ಲ ಗುಂಡ, ಇವಾಗ ಕಾರಲ್ಲಿ ಇದೆಲ್ಲ ಇಟ್ಕೊಂಡ್ರೆ ಕಾರೆಲ್ಲ ಗಲೀಜಾಗತ್ತಲ್ವ, ಆ ಕಾರ್ ನಿಂದು, ಅದರಿಂದ ಅದಕ್ಕಿಂತ ದೊಡ್ಡದು ಡಕ್ಕಿರೋ ಗಾಡಿ ತತ್ತಾಳಮ್ಮ, ಅಂದರೆ ಡಿಕ್ಕಿನಾಗ ಬರಲ್ಲ ಅವ್ರಿಗೆ, ಡಕ್ಕು ಅಂತಾರೆ, ಡಕ್ಕಿರೋ ಗಾಡಿ ತತ್ತವ್ರೆ ಅಂತ ಕುಸುಮರು ಹೇಳ್ತಾರೆ. ಹೌದಾಜ್ಜಿ, ಯಾವ ಗಾಡಿ ಅಜ್ಜಿ ಅಂದರೆ ಗೊತ್ತಿಲ್ಲಪ್ಪ, ದೊಡ್ಡ ಗಾಡಿ ತತ್ತಾಳಮ್ಮ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಸುನಂದ ಅವರು ಕೂಡ ಅಲ್ಲೇ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ ಅವರು. ಅವಾಗ, ಬಿಕ್ತಮ್ಮ ಬಾಗಿ ಎಲ್ಲಿದ್ದಾಳು ಕೇಳಿ ಅಂತ ಅಂದ್ಬಿಟ್ಟು ಸುನಂದ ಅವ್ರು ಹೇಳ್ತಾರೆ. ಅವಾಗ, ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಮಾಡ್ಬಿಟ್ಟು, ಹಲೋ ಭಾಗ್ಯ, ಎಲ್ಲಿದ್ಯಮ್ಮ ಅಂದಾಗ, ಹಾಂ ಅತ್ತೆ, ಗಾಡಿ ತೊಗೊಂಡ್ಯಾ ಅಂತಾರೆ. ಅತ್ತೆ ಅಂದಾಗ, 5 ನಿಮಿಷ ಬಿಟ್ಟು ಇದು ತೊಗೊಳಮ್ಮ, ರಾವ್ ಕಾಲ್ ಆಗುತ್ತೆ, 5 ನಿಮಿಷ ಆದಮೇಲೆ ತೊಗೋ ಆಯಿತಾ ಅಂದಾಗ, ಸರಿ ಅತ್ತೆ ಆಯಿತು ಅಂತ ಆ ಕಡೆಯಿಂದ ಭಾಗ್ಯ ಹೇಳ್ತಾರೆ. ಅವಾಗ ಕುಸುಮರು, ಆಯಿತು ಅಮ್ಮ ಇವಾಗ ಗಾಡಿ ತತ್ತಾಳೆ, ನನಗೆ ಕೈ ಕಾಲೇ ಓಡ್ತಾ ಇಲ್ಲ, ನಾನು ಏನು ಮಾಡಲಪ್ಪ, ಏನು ಬಿಡಲಪ್ಪ, ಎಲ್ಲ ಸರಿ ಇದೆ ಅಲ್ವಾ ಅಂತ ಅಲ್ಲಿ ಪ್ರತಿಯೊಂದು ಏನೇನು ಹೂವು ಹಣ್ಣು ಎಲ್ಲ ಇಟ್ಟಿರ್ತಾರಲ್ಲ ನೋಡ್ಕೊತಾ ಇರ್ತಾರೆ, ಅರ್ಶಿನ ಕುಂಕುಮ ಎಲ್ಲ ನೋಡ್ಕೊತಾ
ನೋಡ್ಕೊತಾ ಇರ್ತಾರೆ. ಅವಾಗ ಅಮ್ಮ ಇವಾಗ ಗಾಡಿ ತಂದುಬಿಡ್ತಾಳೆ ಅಂತ ಅಂದಾಗ ಅಮ್ಮ ದೊಡ್ಡ ಗಾಡಿ ತರ್ತಾರೆ ಅಂತ ಅಕ್ಕ ಇನ್ಮೇಲೆ ಅಮ್ಮ ದೊಡ್ಡ ಗಾಡೀಲಿ ನಿನ್ನ ಕಾಲೇಜ್ಗೂ ಕೂಡ ಡ್ರಾಪ್ ಮಾಡ್ತಾರೆ ಕಣಕ್ಕ ಅಂತ ಹೇಳ್ಬಿಟ್ಟು ಗುಂಡ ತನ್ವಿಗೆ ಹೇಳ್ತಾರೆ. ತನ್ವಿ ಹ್ಞೂ ಕಣೋ ತನ್ಮಯ್ ಅಂತ ತನ್ವಿ ಕೂಡ ಎಲ್ಲರೂ ಖುಷಿ ಪಟ್ಕೊಂಡು ಅಲ್ಲಿ ನಿಂತಿರ್ತಾರೆ. ಸರಿ ಇಲ್ಲಿ ಕಡೆ ಏನಾಗುತ್ತೆ, ಬೆಳಗ್ಗೆ ಆಗಿದ ತಕ್ಷಣ ಶ್ರೇಷ್ಠ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾಳೆ. ದೇವ್ರ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಗಂಟೆ ಅಳ್ಳಾಡ್ಸ್ಕೊಂಡೆಲ್ಲ ಪೂಜೆ ಮಾಡ್ತಿರ್ತಾಳೆ. ತಾಂಡವ ಕೆಳಗಡೆ ಬರ್ತಾ ಇರ್ತಾನೆ. ಬಂದ್ಬಿಟ್ಟು ಅಯ್ಯೋ ಇದೇ ನನ್ನ ಮನೇನ ಗಂಟೆ ಸೌಂಡ್ ಬರ್ತಾ ಇದೆಯಲ್ಲ ಇವತ್ತು ಅಂತ ನೋಡ್ತಾನೆ. ಆದರೆ ಶ್ರೇಷ್ಠ ಗಂಟೆ ಅಳ್ಳಾಡಿಸ್ಬಿಟ್ಟು ದೇವ್ರ ಪೂಜೆ ಮಾಡ್ತಾ ಇರ್ತಾಳೆ. ಅವಾಗ ತಾಂಡವ್ ಆರತಿ ತಗೋ ಅಂತ ಪೂಜೆ ಎಲ್ಲ ಮಾಡಿಬಿಟ್ಟು ಮಂಗಳಾರತಿ ತೊಗೊಂಬಂದು ಕೊಡ್ತಾಳೆ. ತಾಂಡವು ಶೂ ಹಾಕಿರ್ತಾನೆ, ಬಿಚ್ಚಿಬಿಟ್ಟು ಮಂಗಳಾರತಿ ತೊಗೋತಾನೆ. ಮಂಗಳಾರತಿ ತೊಗೊಂಡು ಏನು ಶ್ರೇಷ್ಠ ಇದು ನಮ್ಮ ಮನೇಲಿ ಗಂಟೆ ಸೌಂಡು ಒಳ್ಳೆ ಸಂಪ್ರದಾಯದಂಗೆ ಸೀರೆ ಹಾಕೊಂಡ್ಬಿಟ್ಟಿದ್ಯಾ, ಪೂಜೆ ಮಾಡಿದ್ಯಾ ಏನು ಇವತ್ತು ಅಂದ್ರೆ ಹೌದು ಕಣ್ ತಾಂಡವ್, ಇವತ್ತು ನಮಗೆ ತುಂಬ ಪ್ರೆಷಿಯಸ್ ಡೇ ಅಲ್ವಾ, ನೀನು ಇವತ್ತು ಆಫೀಸಲ್ಲಿ ಒಳ್ಳೆ ಪೋಸ್ಟ್ಗೆ ಹೋಗ್ತಾ ಇದೆಯಲ್ವಾ, ಅದರಿಂದ ಒಳ್ಳೇದಾಗಲಿ ಅಂತ ದೇವ್ರ ಪೂಜೆ ಮಾಡಿದ್ದೀನಿ ತಾಂಡವ್ ಅಂತಂದಾಗ ಹೌದು ಶ್ರೇಷ್ಠ, ಇನ್ಮೇಲೆ ನಮ್ಮನ್ನು ಕೇಳೋರೇ ಇರಲ್ಲ, ನಾವು ಹೋಗಿ ಆರಾಮಾಗಿ ತಿಂಗಳು ಒಂದೊಂದು ಫಾರಿನ್ ಟ್ರಿಪ್ ಮಾಡಿಬಿಡೋಣ ಅಂತಂದ್ಬಿಟ್ಟು, ಇಲ್ಲಾಂದರೆ ಹೋಗಿ ಫಾರಿನಲ್ಲೇ ಒಂದು ಮನೆ ತೊಗೊಬಿಡೋಣ ಹಂಗೆ ಹಿಂಗೆ ಅಂತ ಶ್ರೇಷ್ಠಂಗೆ ಹೇಳ್ತಾನೆ. ಆವಾಗ ಅವಳು ಶ್ರೇಷ್ಠ ಮನೆಯೆಲ್ಲ ಬೇಡ ತಾಂಡವ್, ನಮಗೆ ಇಲ್ಲಿ ಬರೋ ಪ್ರಾಫಿಟ್ಗೆ ಒಂದು ರೆಸಾರ್ಟ್ ತೊಗೊಬಿಡೋಣ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಅಲ್ಲಿ ಬಾಲ್ಕಲ್ಲಿ ನಿಂತ್ಕೊಂಡ್ರೆ ಫುಲ್ಲು ವ್ಯೂ ಕಾಣಿಸ್ಬೇಕು, ಅಂಥ ಸೂಪರಾಗಿರೋ ಜಾಗ ಬೇಕು, ಅಂಥ ಜಾಗ ತೊಗೊಬಿಡೋಣ ಆಯಿತಾ ಅಂದಾಗ ಆಯಿತು ಬಿಡು ಶ್ರೇಷ್ಠ, ಆದರೆ ಸಾಧ್ಯ ಇಲ್ವಲ್ಲ ಅಂದಾಗ ಯಾಕೆ ತಾಂಡವ್ ಏನಾಯಿತು ಅಂದಾಗ ಹಂಗಲ್ಲ ಶ್ರೇಷ್ಠ, ನಾವು ಫಾರಿನ್ಗೆ ಹೋಗಿ ಅಲ್ಲೆಲ್ಲ ತೊಗೊಂಡ್ರೆ ಈ ಭಾಗ್ಯಂಗೆ ಗೊತ್ತಾಗಲ್ಲ, ಈ ಭಾಗ್ಯ ಅಲ್ಲಿ ಫಾರಿನ್ಗೆ ಬರೋದಿಲ್ಲ, ಇವಳು ಕರ್ನಾಟಕ ಬಿಟ್ಟೇ ಹೋಗಿಲ್ಲ ಇನ್ನು ಫಾರಿನ್ಗೆ ಬರ್ತಾಳ ಅಂದಾಗ ಹೌದು ತಾಂಡವ್, ಅವಳಿಗೆ ನಾವು ಹೊಟ್ಟೆ ಉರ್ಸೋಕ್ಕಾದ್ರೂ ನಾವೆಲ್ಲ ತೊಗೊಂಡು ಮುಂದೆ ಬರಲೇಬೇಕು, ಅವಳ ಮುಂದೆ ನಾವು ಗೆಲ್ಲೇಬೇಕು ತಾಂಡವ್ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಎಸ್ ಶ್ರೇಷ್ಠ, ಅವಳ ಮುಂದೆ ನಾವು ಮುಂದೆ ಬರಲೇಬೇಕು, ಗೆಲ್ಲೇಬೇಕು, ಇವತ್ತಿಂದ ಅಲ್ಲ ಆಫೀಸೆಲ್ಲ ನಂದು ಇನ್ಮೇಲೆ ಅಂತೇಳ್ಬಿಟ್ಟು ಹೇಳ್ತಾನೆ. ಆಯಿತು ತಾಂಡವ್, ಗುಡ್ ಲಕ್, ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಶ್ರೇಷ್ಠ ತಾಂಡವ್ಗೆ ಹೇಳ್ಬಿಟ್ಟು ಅಲ್ಲಿಂದ ತಾಂಡವ್ ಹೊಡ್ತಾನೆ. ಸರಿ ಶ್ರೇಷ್ಠ ಬರ್ತೀನಿ, ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಡ್ತಾನೆ. ಶ್ರೇಷ್ಠ ಖುಷಿಯಾಗಿ ನಿಂತಿರ್ತಾಳೆ, ಏನೆಲ್ಲ ಸಿಗ್ತದೆ, ಫಾರಿನ್ ಟ್ರಿಪ್ ಮಾಡ್ಬೋದು ಹಂಗೆ ಹಿಂಗೆ ಅಂತ ಖುಷಿಯಾಗಿ ನಿಂತಿರ್ತಾಳೆ. ಸರಿ ಇಲ್ಲಿ ಕಡೆ ಏನಾಗುತ್ತೆ, ಕಾಮತ್ ಅವ್ರು ಕೂತಿರ್ತಾರೆ, ಮತ್ತು ಮೀನಾಕ್ಷಿ ಮತ್ತು ಕನ್ನಿಕಾ, ಪೂಜಾ, ಕಿಶನ್ ಎಲ್ಲ ಅಲ್ಲೇ ಇರ್ತಾರೆ. ಆದಿ ಆಫೀಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ಎದ್ದು ಕಾಫಿ ಕುಡ್ಕೊಂಡು ರೆಡಿಯಾಗಿರ್ತಾರೆ. ಅವಾಗ ಬರ್ತಾರೆ. ಆಫೀಸ್ಗೆ ಹೋಗೋಕೆ ಮನಸ್ಸಿಲ್ಲ, 9:30 ಆಗಿದೆ, ಏನು ಮಾಡಬೇಕು, ಅಲ್ಲಿ ಬಾಕ್ಸಿಂಗ್ ಗ್ಲೌಸ್ ನೋಡ್ತಾರೆ, ಮತ್ತು ಆಫೀಸ್ಗೆ ಹೋಗೋಕ್ಕೆ ಅಲ್ಲಿ ಫಾರ್ಮಲ್ಸ್ ನೋಡ್ತಾರೆ. ಆಫೀಸಾ ಬಾಕ್ಸಿಂಗಾ, ನನ್ನ ಮನ್ಸಿಗೆ ಏನು ಖುಷಿ ಪಡುತ್ತೋ ನಾನು ಅದನ್ನು ಮಾಡಬೇಕು, ಮನಸ್ಸಿನ ಮಾತು ನಾನು ಕೇಳಬೇಕು, ನನ್ನ ಮೈಂಡು ಮನಸ್ಸು ಒಂದೇ ಮಾತು ಮಾತಾಡಬೇಕು, ಆ ಥರ ನಾನು ಕೇಳಬೇಕು. ಏನು ಮಾಡಲಿ, ಒಂದು ಕೆಲಸ ಮಾಡ್ತೀನಿ, ಟಾಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಟಾಸ್ ಹಾಕ್ತಾರೆ. ಅದು ಕಾಯಿನ್ ಒಂದು ಕಡೆ ಹೋಗ್ಬಿಡುತ್ತೆ. ಅವಾಗ ಅಯ್ಯೋ ಹೋಗ್ಬಿಡ್ತಲ್ಲ, ಏನು ಮಾಡೋದು, ಈ ಬಾಕ್ಸಿಂಗ್ ಆಡಿದ್ರೆ ಮನ್ಸಿಗೆ ಖುಷಿ ಕೊಡುತ್ತೆ, ಆಫೀಸ್ಗೆ ಹೋದರೆ ಮನ್ಸಿಗೆ ಬೇಜಾರು, ಹೋಗೋಕ್ಕಾಗಲ್ಲ, ಬಾಕ್ಸಿಂಗ್ ಅಂದರೆ ನಂಗೆ ತುಂಬಾ ಇಷ್ಟ, ಏನು ಮಾಡಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಸರಿ ಅಂದ್ಬಿಟ್ಟು ನೋಡೋಣ ಆಫೀಸ್ಗೆ ಹೋಗೋಣ ಅಂತ ಆಫೀಸ್ ಡ್ರೆಸ್ ಹಾಕ್ಕೊಂಡು ಕೆಳಗಡೆ ಬರ್ತಾರೆ. ಕಾಮತ್ತವ್ರು ಕಾಫಿ ಕುಡಿತಾ ಕೂತಿರ್ತಾರೆ. ಪೂಜಾ ಬಾಬಾ ನಿಮಗೂ ಕಾಫಿ ಕೊಡಲಾ ಅಂತ ಕೇಳ್ತಾಳೆ. ಬೇಡಮ್ಮ, ವಾರೇಜ್ ಅವ್ರು ಕೊಟ್ಟಿದ್ರು ಆಯಿತು ಅಂದಾಗ ಸರಿ ಅಂದ್ಬಿಟ್ಟು ಬಂದು ಕೂತ್ಕೊತಾರೆ. ಯಾಕಪ್ಪ ಆಫೀಸ್ಗೆ ಹೋಗಲ್ವಾ ಅಂತ ಕಾಮತ್ತವ್ರು ಕೇಳ್ತಾರೆ. ಅಪ್ಪ ಅದು ಆಫೀಸ್ಗೆ ಹೋಗೋಕೆ ಯಾಕೋ ಮನಸ್ಸಿಲ್ಲಪ್ಪ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನನ್ನ ಮನಸ್ಸಿನ ಮಾತು ನನ್ನೇ ಕೇಳ್ತಲ್ಲ, ಅದಕ್ಕೆ ನನ್ನ ಮನಸ್ಸು ಏನು ಹೇಳುತ್ತೋ ಇನ್ಮೇಲೆ ನಾನು ಅದೇ ಮಾತು ಕೇಳೋಣ ಅಂದ್ಕೊಂಡು ನಿರ್ಧಾರ ಮಾಡಿದ್ದೀನಪ್ಪ ಅಂದಾಗ ಅವಾಗ ಇನ್ಮೇಲೆ ನಾನು ಹೊಸ ಮನುಷ್ಯನಾಗಿ ಹೊಸ ಜೀವನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ ಅಂತ ಆದಿ ಹೇಳ್ತಾರೆ. ಅವಾಗ ಮೀನಾಕ್ಷಿ ಇಲ್ಲೋ ಆದಿ ಮದುವೆಗೆ ಒಪ್ಕೋತಾ ಇದ್ದಾನೆ, ಅದಕ್ಕೆ ಈ ಥರ ಎಲ್ಲ ಹೇಳ್ತಾ ಇದ್ದಾನೆ, ಮೋಸ್ಟ್ಲಿ ಆದಿ ಮದುವೆಗೆ ಒಪ್ಕೋಬೋದು, ನಾನು ಅಂದ್ಕೊಂಡಿದ್ದೆ ಕರೆಕ್ಟ್ ಆಗುತ್ತೆ ಅಂತ ಮೀನಾಕ್ಷಿ ಮನಸ್ಸಲ್ಲಿ ಅನ್ಕೊಂತಿರ್ತಾರೆ. ಅವಾಗ ಏನು ಹೇಳ್ತಾ ಇದೆಯಾ ಆದಿ ನೀನು ಅಂತ ಕಾಮತ್ತವ್ರು ಕೇಳ್ತಾರೆ. ಹೌದಪ್ಪ, ಇನ್ಮೇಲೆ ನಾನು ಹೊಸ ಮನುಷ್ಯನಾಗಿ ಹೊಸ ಜೀವನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡ್ತೀನಪ್ಪ, ನನಗೆ ಆಫೀಸ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಹೌದಾ, ಮತ್ತೇನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂದಾಗ ಅಣ್ಣ ನಿನ್ಗೆ ಅರ್ಥ ಆಗ್ತಿಲ್ವ ಅಣ್ಣ, ಆದಿ ಹೊಸ ಮನುಷ್ಯ ಆಗಬೇಕು ಅಂತ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಿಲ್ವಾ, ನನಗೆ ಅರ್ಥ ಆಗಿದೆ ಇವಾಗ ಗೊತ್ತಾ ಅಂದಾಗ ಸರಿಮ್ಮ ಮೀನಾಕ್ಷಿ, ನೀನೇ ಅರ್ಥ ಮಾಡ್ಕೊಂಬಿಟ್ರೆ ನನಗೆ ಹೆಂಗೆ ಅರ್ಥ ಆಗೋದು, ನೀನು ಹೇಳ್ಬೇಕಲ್ವ ನನಗೆ ಅಂತ ಅಂತಾರೆ. ಅವಾಗ ಆದಿ ಅಪ್ಪ ನಾನು ಇನ್ಮೇಲೆ ಆಫೀಸ್ಗೆ ಹೋಗಲ್ಲಪ್ಪ, ಇನ್ಮೇಲೆ ಬಾಕ್ಸಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಹೇಳ್ತಾ ಇದೆಯಾ ಅದು ಅಂದಾಗ ಹೌದಪ್ಪ, ನನ್ನ ಆಫೀಸು ಮನಸ್ಸು ಮಾತ್ರ ನಾನು ಆಫೀಸೊಳಗೆ ಕೂತ್ಕೋಬೋದು, ಆದರೆ ನನ್ನ ಮನಸ್ಸಿಗೆ ಖುಷಿ ಕೊಡ್ತಾ ಇಲ್ಲಪ್ಪ, ಆದರೆ ನನಗೆ ಮನಸ್ಸಿಗೆ ಖುಷಿ ಕೊಡೋದು ನನ್ನ ಬಾಕ್ಸಿಂಗಪ್ಪ, ಅದರಿಂದ ನಾನು ಇನ್ಮೇಲೆ ಬಾಕ್ಸಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ, ಪ್ಲೀಸ್ ಅಪ್ಪ ನನಗೆ ಅಲ್ಲಿ ನೆಮ್ಮದಿ ಇದೆ, ನಾನು ಅದನ್ನು ಮಾಡ್ತೀನಿ, ನಾನು ಖುಷಿ ಕೊಡೋ ಕೆಲಸನೇ ನಾನು ಮಾಡೋದು ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಸರಿಯಪ್ಪ ಆದಿ ಹೇಳ್ತಾರೆ. ಆವಾಗ ಕಾಮತ್ತವರು ಅಲ್ಲಪ್ಪ ಆಫೀಸ್ ವಿಷಯ ಎಲ್ಲ ಹೆಂಗೆ, ಮತ್ತೆ ಅಷ್ಟು ದೊಡ್ಡ ಆಫೀಸ್ ಹೆಂಗೆ ನೋಡ್ಕೊಳ್ಳೋದು ಅಂತ ಅಂದಾಗ ಮೀನಾಕ್ಷಿ ಆದಿ ಏನು ತಮಾಷೆ ಮಾಡ್ತಿದ್ಯಾ ನೀನು ಬಾಕ್ಸಿಂಗ್ ಅಂದಾಗ ಹೌದು ಅತ್ತೆ, ನಂಗೆ ಅದ್ರಲ್ಲಿ ಖುಷಿ ಇದೆ, ನಾನು ಅದನ್ನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಆವಾಗ ಸರಿ ಆಫೀಸರ್ ನೋಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಕಾಮತ್ ಕೇಳ್ತಾರೆ.
ಯಾಕಪ್ಪ ನಮ್ಮ ಲಿಟಲ್ ಡೆವಿಲ್ ಇದ್ದಾಳಲ್ಲ ನೋಡ್ಕೊತಾಳೆ, ಏನು ಕನಿಕಾ ನೋಡ್ಕೊಳಕ್ಕಾಗಲ್ವಾ ಅಂದಾಗ ಇವಳು ಕನಿಕಾ ಅಯ್ಯೋ ಇಂಥ ಆಪರ್ಚುನಿಟಿ ಸಿಕ್ಕಾಗ ನಾನು ಯಾಕೆ ಬೇಡ ಅಂತ ಹೇಳಬೇಕು, ನಾನು ಎಸ್ ಅಂತ ಹೇಳಬೇಕು, ನಾನು ಯಾವ್ದು ಆಸೆ ಪಡ್ತಿದ್ನೋ ಅದೇ ನನಗೆ ಸಿಗ್ತಾ ಇದೆ, ನಾನು ಯಾಕೆ ಬೇಡ ಅನ್ಲಿ ಅಂತ ಮನ್ಸಲ್ಲಿ ಅನ್ಕೊಂತಿರ್ತಾಳೆ. ಅವಾಗ ಪೂಜಾ ಕಿಶನ್ಗೆ ಶಾಕ್ ಆಗುತ್ತೆ, ಏಕೆಂದರೆ ಇವಳು ಆಫೀಸ್ ನೋಡ್ಕೊತಾಳ ಅನ್ನೋದೇ ಅವ್ರಿಗೆ ಶಾಕ್ ಆಗುತ್ತೆ. ಮೊದಲೇ ಕನಿಕಂ ಬುದ್ಧಿ ಪೂಜಾ ಗೊತ್ತಿರುತ್ತಲ್ಲ ಅದರಿಂದ. ಅವಾಗ ಕಾಮತ್ ಅವ್ರು ಅಲ್ಲಪ್ಪ ಅಷ್ಟು ದೊಡ್ಡದು ಅವಳ ಕೈಲಿ ನೋಡ್ಕೊಳಕ್ಕಾಗಲ್ಲ, ದೊಡ್ಡ ಜವಾಬ್ದಾರಿ ಕಣೋ, ಅವಳು ನೋಡ್ಕೊಳ್ಳಲ್ಲ ಅಂತಲ್ಲ, ಅವಳು ಕಷ್ಟ ಆಗುತ್ತೆ ಅಂದಾಗ ಇಲ್ಲಪ್ಪ ಮ್ಯಾನೇಜ್ ಮಾಡ್ತಾಳೆ, ನಾನಿದ್ದೀನಿ ನೀವಿದ್ದೀರಾ ಎಲ್ಲರೂ ಇದ್ದೀವಿ ಮ್ಯಾನೇಜ್ ಮಾಡ್ತಾಳೆ, ಏನು ಲಿಟಲ್ ಡೆವಿಲ್ ಆಗಲ್ವಾ ಅಂದಾಗ ಬ್ರೋ ಕಷ್ಟ ಆಗ್ಬೋದು, ಆದರೆ ನೀನು ಹೇಳ್ತಿದ್ಯಾ ಅಂತ ನಾನು ಒಪ್ಕೊತೀನಿ ಬ್ರೋ ಅಂತ ಅಂತಾಳೆ. ಅವಾಗ ಓಹೋ ಇವಳಿಗೆ ಅದೇ ಬೇಕಾಗಿರುತ್ತಲ್ಲ ಕನಿಕಾಗೆ, ಆಫೀಸಲ್ಲಿ CEO ಆಗಬೇಕು ಅಂತ ಕಾಯ್ತಿರ್ತಾಳೆ, ಅವಳಿಗೂ ಅದೇ ಬೇಕಾಗಿರುತ್ತೆ. ಸರಿ ಆಯಿತು ಅಪ್ಪ, ಇನ್ಮೇಲೆ ನಾನು ಖುಷಿಯಾಗಿರಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಪ್ಪ ಅಂತೇಳ್ಬಿಟ್ಟು ಎದ್ಬಿಟ್ಟು ಅವ್ರ ಬ್ಲೇಝರ್ನ ತೆಗೆದುಬಿಟ್ಟು ಟೇಬಲ್ ಮೇಲೆ ಇಡ್ತಾರೆ. ಅವಾಗ ಕಾಮತ್ ಏನು ಮಾಡ್ತಿದ್ಯಪ್ಪ ಅಂದಾಗ ಹೌದಪ್ಪ ನಾನು ಇನ್ಮೇಲೆ ಝೀರೋಯಿಂದ ಹೀರೋ ಆಗಬೇಕು ಅಂದ್ಕೊಂಡಿದ್ದೀನಪ್ಪ ಅಂತಾರೆ. ಏನದು ಝೀರೋಯಿಂದ ಹೀರೋ ಅಂದಾಗ ಹೌದಪ್ಪ ನಾನು ಎಲ್ಲೆಲ್ಲಿ ಏನೇನು ಸಂತೋಷ ಕಳ್ಕೊಂಡಿದ್ದೀನೋ ಆ ಸಂತೋಷ ಎಲ್ಲ ಇನ್ಮೇಲೆ ಹುಡುಕ್ಬೇಕು ಅಂತ ತಿಳ್ಕೊಂಡಿದ್ದೀನಪ್ಪ, ಅದರಿಂದ ನಾನು ಝೀರೋ ಮನುಷ್ಯನಾಗೇ ಇರ್ತೀನಪ್ಪ ಇನ್ಮೇಲೆ ಅಂದಾಗ ಏನು ಮಾತಾಡ್ತಿದ್ಯಪ್ಪ ಅಂದಾಗ ಹೌದಪ್ಪ ಇವಾಗ ಭಾಗ್ಯವ್ರನ್ನೇ ನೋಡಿ, ಯಾರ್ದು ಸಪೋರ್ಟ್ ಇಲ್ದಂಗೆ ಅವರೊಬ್ಬರೇ ಮುಂದೆ ಬಂದು ಎಷ್ಟು ಚೆನ್ನಾಗಿ ಅವರು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಭಾಗ್ಯವ್ರ ಇನ್ಸ್ಪಿರೇಷನ್ ಅಪ್ಪ, ಇನ್ಮೇಲೆ ಅವ್ರು ನೋಡೇ ನಾನು ಪ್ರತಿಯೊಂದು ಕಲಿತೀನಿ. ನನಗೆ ಬಾಕ್ಸಿಂಗ್ ಬಿಟ್ಟರೆ ನನ್ನ ಜೀವನದಲ್ಲಿ ಏನು ಖುಷಿ ಸಿಗುತ್ತೋ ಅದನ್ನು ನಾನು ಮಾಡ್ತೀನಪ್ಪ ಅಂತೇಳ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಕಾಮತ್ತವರು ಸರಿಯಪ್ಪ ಆಯಿತು, ಇನ್ಮೇಲೆ ನೀನೇನಂಗೆ ಅನ್ಕೊತೀಯೋ ಹಂಗೆಪ್ಪ, ಇನ್ನೊಂದು ತೀರಾ ನಾನು ಇನ್ನೇನು ಬಲವಂತ ಮಾಡೋಕ್ಕಾಗಲ್ಲ, ಆದರೆ ಇಷ್ಟು ಜವಾಬ್ದಾರಿ ಅವಳು ಕೊಟ್ಟಿದೆಯಾ ಅಂದಾಗ ಇಲ್ಲಪ್ಪ ಅವಳು ನಡೆಸ್ಕೊಂಡು ಹೋಗ್ತಿದ್ರು ಕೂಡ ನಾನು ಸಪೋರ್ಟ್ ಮಾಡ್ತೀನಪ್ಪ ಅಂತಾರೆ. ಅವಾಗ ಕನಿಕಾ ಬ್ರೋ ನೀವೇನೇ ಆಫೀಸ್ ನನಗೆ ಬಿಟ್ಕೊಟ್ರು ಬಾಸ್ ನೀವೇ ಬ್ರೋ ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಎಸ್ ಕನಿಕಾ ಇನ್ಮೇಲೆ ಹುಷಾರಾಗಿ ಎಲ್ಲ ಆಫೀಸು ನೀನೇ ನೋಡ್ಕೋಬೇಕು, ಆ ಜವಾಬ್ದಾರಿ ನಿಂದೆ ಅಂತ ಅಂದ್ಬಿಟ್ಟು ಅಂತಾರೆ ಆದಿ. ಅವಾಗ ಬಾಗಿಂಗ್ ಇನ್ಸ್ಪಿರೇಷನ್ ತೊಗೊಂಡು ನಾನು ಇನ್ಮೇಲೆ ಅದೇ ಥರ ನಾನು ಲೈಫ್ ಲೀಡ್ ಮಾಡ್ತೀನಪ್ಪ ಅಂತ ಹೇಳ್ಬಿಟ್ಟು ಆದಿ ಅವರು ಅಲ್ಲಿಂದ ಹೊಡ್ತಾರೆ. ಕಾಮತ್ತು ಮೀನಾಕ್ಷಿಗೆಲ್ಲ ಬೇಜಾರಾಗುತ್ತೆ. ಅವಾಗ ಪೂಜಾ ಕಿಶನು ಬಾಗಿನ ವಿಷಯ ಎತ್ತಿದ ತಕ್ಷಣ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಆದರೆ ಆಫೀಸ್ನ ಕನಿಕಂಗೆ ಬಿಟ್ಕೊಡ್ತಾರೆ, ಅದರಿಂದ ಅವ್ರಿಗೆ ಸ್ವಲ್ಪ ಮನಸ್ಸಲ್ಲೆಲ್ಲ ಒಂದು ಕಡೆ ಬೇಜಾರಿರುತ್ತೆ. ಸರಿ ಅಂದ್ಬಿಟ್ಟು ಇಲ್ಲಿ ಈ ಕಡೆ ಎಷ್ಟೊತ್ತಾದ್ರೂ ಭಾಗ್ಯ ಗಾಡಿ ತಂದಿರಲ್ಲ. ಕುಸುಮರು ಭಾಗ್ಯ ಎಲ್ಲಿದೆಯಾ ಭಾಗ್ಯ ಎಷ್ಟೊತ್ತಾದ್ರೂ ಬರಲಿಲ್ಲ ಅಂದಾಗ ಬರ್ತಿದ್ದೀನತ್ತೆ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಸಪೋರ್ಟ್ ಮಾಡಿರೋರು ತುಂಬ ಧನ್ಯವಾದಗಳು. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.